ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾವಿವತ್ತು ವ್ಲಾಗ್ ಮಾಡ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಇದಿರೋದು ಗುಂಡ್ಲುಪೇಟೆಯಲ್ಲಿ, ನಿಯರ್ ಊಟಿ ಆಗತ್ತೆ. ಸೊ ನಾನು ಇವಾಗ ಅಲ್ಲಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಎಂಟ್ರೆನ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಟಿಕೆಟ್ಸ್ ತೊಗೊಳೋದಕ್ಕೆ ಜನಗಳು ಕ್ಯೂವಲ್ಲಿ ನಿಂತಿದ್ದಾರೆ. ಆ್ಯಂಡ್ ಅಲ್ಲಿ ಒಂದು ಗೌರ್ಮೆಂಟ್ ಬಸ್ ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿವರೆಗೂ ನಾವು ಪ್ರೈವೇಟ್ ವೆಹಿಕಲಲ್ಲಿ ಬರ್ತೀವಿ, ನಮ್ಮ ಓನ್ ವೆಹಿಕಲಲ್ಲಿ. ಅಲ್ಲಿಂದ ಈ ಗೌರ್ಮೆಂಟ್ ಬಸ್ಸಲ್ಲಿ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಒನ್ ಮೋರ್ ಗುಡ್ ವಿಷಯ ಅಲ್ಲಿ ಏನು ಅಂತ ಹೇಳಿದ್ರೆ, ಹುಡುಗಿರಿಗೆ ಇಲ್ಲೂ ಕೂಡ ಫ್ರೀ ಟಿಕೆಟ್ ಇದೆ. ಮಹಿಳೆಯರ ಉಚಿತ ಚೀಟಿ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಬಸ್ಸಲ್ಲಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬಸ್ಸು ರಶ್ ಆಗಿದೆ. ಸೊ ಹಾರ್ಡ್ಲಿ 10 to 15 ಮಿನಿಟ್ಸ್ ಜರ್ನಿ ಆಗುತ್ತೆ. ಈಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಮೇಲೆ ಹತ್ತುತ್ತಾ ವ್ಯೂಸ್ ಹೇಗೆ ಕಾಣ್ತಾ ಇದೆ, ಕೆಳಗಡೆ ನಾವು ಹೇಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಗ್ರೀನರಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹೌದು, ಹಾಗೆ ನಾವು ಹೋಗ್ತಾ ಅಲ್ಲಿ ನಮಗೆ ಆನೆ ಕೂಡ ಒಂದು ವೆಲ್ಕಮ್ ಮಾಡ್ತು. ಸೊ ಬಸ್ಸಲ್ಲಿ ನಿಲ್ಲಿಸಿತ್ತು. ಸೊ ಆವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮೂವ್ ಆಗಬೇಕಾದ್ರೆ ಕಾಣಿಸ್ತು. ಸೊ ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ಎಂಟ್ರಿ ಆಗ್ತಾ ಇದ್ದ ಹಾಗೆ ವ್ಯೂ ಹೇಗೆ ಇದೆ ಅಂತ ಹೇಳಿದ್ರೆ, ಸುತ್ತ ಈ ರೀತಿ ಗ್ರೀನರೀಸ್ ಇದೆ. ಸೊ ಅಲ್ಲಿ ಝೂಮ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಯಾವ ಚಿಕ್ಕಮಗಳೂರು ಅಥವಾ ಯಾವ ಕೂರ್ಗೂ ಕೂಡ ಇದು ಕಡಿಮೆ ಇಲ್ಲ. ಸೊ ಎಂಟ್ರಿ ಆಗ್ತಾ ಇದ್ದ ಹಾಗೆ ದೇವಸ್ಥಾನ ಈ ರೀತಿ ಸಿಗುತ್ತೆ. ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಯಾಕೆ ಇದಕ್ಕೆ ಹಿಮವದ್ ಅಂತ ನೇಮ್ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ಎನಿ ಟೈಮ್ ಫಾಗ್ ಇರುತ್ತೆ ಅಂತ ಹೇಳಿ. ಬಟ್ ಈ ಸಲ ನಾವು ಹೋದಾಗ ಫಾಗ್ ಸ್ವಲ್ಪ ಕಡಿಮೆನೇ ಇತ್ತು, ಕ್ಲೌಡಿ ಇತ್ತು. ತುಂಬ ಬಿಸಿಲು ಅಲ್ಲ, ಈ ಕಡೆ ತುಂಬ ಮಳೆನೂ ಬರ್ತಾ ಇಲ್ಲ. ಸೊ ಲಾಸ್ಟ್ ಒಂದು 4-5 ಟೈಮ್ಸ್ ನಾವು ಹೋಗಿದ್ವಿ, ಆ ಟೈಮಲ್ಲೆಲ್ಲ ಸ್ವಲ್ಪ ಮಳೆ ಇತ್ತು. ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗ ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾನು ಒಳಗಡೆ ನಿಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ವ್ಲಾಗಲ್ಲಿ. ಸೊ ಹೊರಗೆ ವ್ಯೂ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಲೆಫ್ಟಲ್ಲಿ ಬಂದ್ವಿ ಅಂತ ಹೇಳಿದ್ರೆ, ಎಂಟ್ರಿ ಆದ್ವಲ್ಲ ನಾವು, ಅಲ್ಲಿ ಬಸ್ ಎಲ್ಲಿ ಸ್ಟಾಪ್ ಕೊಡುತ್ತೆ ರೋಡಲ್ಲಿ, ಮತ್ತು ಅಲ್ಲಿ ವ್ಯೂ ಹೇಗೆ ಸಿಗುತ್ತೆ ನಮಗೆ, ಅಲ್ಲಿಂದ ಹೇಗೆ ಬರ್ತೀವಿ ನಾವು ಅನ್ನೋದು ಇವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಒಂದೇ ಒಂದು ವರ್ಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ವಾಶ್ರೂಮ್ ಚೆನ್ನಾಗಿಲ್ಲ. ವಾಶ್ರೂಮ್ ಇಲ್ಲವೇ ಇಲ್ಲ, ಆ್ಯಕ್ಚುಲಿ ಇರೋದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಫೋಟೋಶೂಟಿಗಂತೂ ಈ ಪ್ಲೇಸು ಹೇಳಿ ಮಾಡಿಸಿದ ರೀತಿ ಇದೆ. ಇಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ನೋಡಿ. ಇಲ್ಲಿ ಕಪಲ್ಸ್ ಫೋಟೋಶೂಟ್ ಕೂಡ ಮಾಡ್ತಾರೆ. ಹಾಗೆ ನೋಡ್ಕೊಳ್ಳಿ, ನೆಕ್ಸ್ಟ್ ತೋರಿಸ್ತೀನಿ. ಕಪಲ್ಸ್ ಫೋಟೋಶೂಟ್ ನಡೀತಾ ಇದೆ ಅಲ್ಲಿ. ಸೊ ವ್ಯೂ ನೋಡಿ, ಹಾಗೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಗಾರ್ಡ್ಸ್ ಎಲ್ಲ ಇದ್ದಾರೆ, ರೆಸ್ಟ್ರಿಕ್ಷನ್ ಏರಿಯಾ ಇದೆ, ಆ ಕಡೆ ಯಾರೂ ಹೋಗಬಾರ್ದು, ಅದು ಆ್ಯನಿಮಲ್ಸ್ಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿ ಗಾರ್ಡ್ಸ್ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಝೂಮ್ ಮಾಡಿ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ, ಆ ಗ್ರೀನರಿ ಹೇಗಿದೆ ಅಂತ. ಕೆಲವು ಕಡೆ ಶೇಡಿ ಏರಿಯಾ ಇದೆ, ಕೆಲವು ಕಡೆ ಬಿಸಿಲಿದೆ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಸಿಟಿಯ ವರ್ಕ್ ಟೆನ್ಷನ್, ಬ್ಯುಸಿ ಸ್ಕೆಡ್ಯೂಲ್ ಎಲ್ಲ ಮರೆತು ನಾವು ಸ್ವಲ್ಪ ಮೂಡ್ನ ರಿಫ್ರೆಶ್ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಇದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ನಾವು ಹೇಳ್ಬೋದು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.